ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಸೆಷನ್ಗೆ ಸ್ವಾಗತ, ಸುಸ್ವಾಗತ. ಈ ಹೀಲಿಂಗ್ ಸೆಷನ್ ಅಲ್ಲಿ ಭಾಗವಹಿಸುವಾಗ ನಿಮ್ಮ ಪ್ರೀತಿ ಪಾತ್ರರನ್ನು, ತಂದೆ ತಾಯಿಗಳನ್ನು, ಪೂರ್ವಜರನ್ನು, ಬಂಧು ಬಾಂಧವರನ್ನು, ನಿಮ್ಮ ಮನೆಯ ವಾಸ್ತು ಪುರುಷರನ್ನು ಕೂಡ ನಿಮ್ಮ ಜೊತೆಗೆ ಕುಳಿತುಕೊಂಡು ಈ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಭಾಗವಹಿಸುತ್ತಿದ್ದಾರೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ಇದರಿಂದ ನಿಮ್ಮಲ್ಲಿ ಉಂಟಾಗುವ ಅರಿವು ಎಲ್ಲರಲ್ಲಿಯೂ ಏಕಕಾಲದಲ್ಲಿ ಉಂಟಾಗುವುದರಿಂದ ಹೀಲಿಂಗ್ ಪರಿಣಾಮ ಬಹಳ ಹೆಚ್ಚಿನದಾಗಿರುತ್ತದೆ. ಬಹಳ ಶೀಘ್ರವಾಗಿ ಇದರ ಫಲ ಎಲ್ಲರಿಗೂ ಸಿಗುತ್ತದೆ. ಕಣ್ಣುಗಳನ್ನ ಮುಚ್ಕೊಳ್ಳಿ, ಎದೆ ಮೇಲೆ ಕೈ ಇಟ್ಕೊಳ್ಳಿ. ರಾಕ್ಷಸರನ್ನು ಸದೆಬಡಿಯುವ ಕಾರ್ಯ ಭಾರತ ಸೈನ್ಯದಿಂದ ಶುರುವಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಜಗನ್ಮಾತೆಯನ್ನ ಪ್ರಾರ್ಥಿಸೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಹೀಗೆ ಹೇಳಿ: ನನ್ನ ಆತ್ಮೀಯ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕಾ, ನೀನು ಹೇಗೆ ರಕ್ತ ಬೀಜಾರನ್ನ ಸಂಹಾರ ಮಾಡಿದೆಯೋ ಹಾಗೆ ಈಗ ಕೂಡ ಪ್ರತಿಯೊಬ್ಬ ಭಾರತೀಯ ಸೈನಿಕನಲ್ಲೂ ಆವಾಹನೆಯನ್ನಾಗಿ ರಕ್ತ ಬೀಜಾಸುರನನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿ ಇನ್ನು ಅವರು ಮತ್ತೆ ಹುಟ್ಟಿ ಬಾರದ ಹಾಗೆ ಅವರೆಲ್ಲರಿಗೂ ಮುಕ್ತಿ ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದ. ನನ್ನ ಆತ್ಮೀಯ ಜಗನ್ಮಾತೆ ಸೈನಿಕರಿಗೆ, ಅವರ ಕುಟುಂಬದ ಎಲ್ಲರಿಗೂ ಧೈರ್ಯ, ಆತ್ಮವಿಶ್ವಾಸದಿಂದ ಇರುವ ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಧನ್ಯವಾದ. ನನ್ನ ಆತ್ಮೀಯ ಜಗೇ ಭಾರತೀಯರಾದ ನಮಗೆಲ್ಲರಿಗೂ ಆತ್ಮವಿಶ್ವಾಸ, ಧೈರ್ಯವನ್ನು ಕೊಟ್ಟು ನಮ್ಮಲ್ಲಿ ಭಾರತದ ದಿಗ್ವಿಜಯದ ದೃಢ ಸಂಕಲ್ಪವನ್ನು ಮೂಡಿಸಿದ್ದಕ್ಕಾಗಿ ಧನ್ಯವಾದ. ನನ್ನ ಆತ್ಮೀಯ ಜಗನ್ಮಾತೆ ಇಡೀ ವಿಶ್ವವೇ ಭಾರತದ ಕಾರ್ಯವನ್ನು ಬೆಂಬಲಿಸುವಂತೆ ಮಾಡಿದ್ದಕ್ಕಾಗಿ ಧನ್ಯವಾದ. ಧರ್ಮವನ್ನು ಸಪೋರ್ಟ್ ಮಾಡುತ್ತಿರುವವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಬುದ್ಧಿಯನ್ನು ಕೊಟ್ಟು ಅನುಗ್ರಹಿಸುತ್ತಿರುವುದಕ್ಕಾಗಿ ಧನ್ಯವಾದ. ಶತ್ರುಗಳನ್ನು ಸಂಹರಿಸಿ ಎಲ್ಲ ಆತ್ಮಗಳಿಗೆ ಮುಕ್ತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಶತ್ರುಗಳಾಗಲಿ ನಮ್ಮವರಾಗಲಿ ಯಾರೆಲ್ಲ ಈ ಧರ್ಮ ಸಂಸ್ಥಾಪನಾ ಕಾರ್ಯದಿಂದ ತೊಂದರೆಗೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಶಾಂತಿಯನ್ನು ಕರುಣಿಸಿದ್ದಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಅರಿವನ್ನು, ಶಾಂತಿ, ನೆಮ್ಮದಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಜಗನ್ಮಾತೆ ಎಲ್ಲರಲ್ಲೂ ಅರಿವಿನ ಬೆಳಕನ್ನು ಬೆಳಗಿಸಿ ಅಜ್ಞಾನವನ್ನು ನಾಶಪಡಿಸಿದ್ದಕ್ಕಾಗಿ ನಿನಗೆ ಧನ್ಯವಾದ. ಯಾರೆಲ್ಲ ಹಿಂಸೆ, ಅತ್ಯಾಚಾರ, ಅನಾಚಾರದಲ್ಲಿ ತೊಡಗಿದ್ದಾರೋ, ಯಾರೆಲ್ಲ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ಸಂಪೂರ್ಣ ಲಯಗೊಳಿಸಿದ್ದಕ್ಕಾಗಿ, ಬಿಡುಗಡೆಗೊಳಿಸಿದ್ದಕ್ಕಾಗಿ ಧನ್ಯವಾದ. ನಮ್ಮನ್ನು
ನಮ್ಮ ಸೈನಿಕರನ್ನು, ನಮ್ಮ ಎಲ್ಲ ದೇಶವಾಸಿಗಳನ್ನು ರಕ್ಷಿಸಿ ಕಾಪಾಡುತ್ತಿರುವುದಕ್ಕಾಗಿ ಧನ್ಯವಾದ. ಶತ್ರುತ್ವವನ್ನು, ಶತ್ರುಗಳನ್ನು ಸಂಪೂರ್ಣವಾಗಿ ಲಯಗೊಳಿಸಿ ಸಾತ್ವಿಕತೆಯನ್ನು ಸಾತ್ವಿಕರು ರಕ್ಷಿಸುತ್ತಿರುವುದಕ್ಕಾಗಿ ಧನ್ಯವಾದ. ಧರ್ಮವನ್ನು ಸದೃಢವಾಗಿ ಸಂಸ್ಥಾಪನೆ ಮಾಡಿ ಭಾರತವನ್ನು ನಿಜವಾದ ವಿಶ್ವಗುರುವನ್ನಾಗಿ ಮಾಡಿದ್ದಕ್ಕಾಗಿ ಧನ್ಯವಾದ. ಭಾರತದ ಕೀರ್ತಿ ಜಗತ್ತನ್ನು ಆವರಿಸುವಂತೆ ಮಾಡಿದ್ದಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಜಗನ್ಮಾತೆ ಎಲ್ಲರನ್ನೂ ರಕ್ಷಿಸುತ್ತಿದ್ದಾಳೆ. ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ. ಪ್ರಜ್ಞಾಪ್ರಕಲ್ಪದ ಜೊತೆ ಪ್ರಾಕ್ಟೀಸ್ ಮಾಡುತ್ತಿರುವ ನಾವೆಲ್ಲರೂ ಜಾದುಗಾರರು. ನಾವು ಭಾವನೆಗಳ ವಿಕಾರಕ್ಕೆ ಒಳಗಾಗಿ ದ್ವೇಷ ಸಾಧನೆಯ ಸಂಕಲ್ಪವನ್ನು ಮಾಡುವ ಬದಲು ಅರಿವಿನಿಂದ ಶತ್ರುವಿನ ಸಂಹಾರವಾಗಲಿ. ಜಗನ್ಮಾತೆ ಶತ್ರುಗಳನ್ನು ಸಂಪೂರ್ಣವಾಗಿ ಲಯಗೊಳಿಸಲಿ ಎಂಬ ದೃಢ ಸಂಕಲ್ಪ ಮಾಡುವುದರಿಂದ ಶತ್ರು ನಿರ್ಮೂಲನೆ ಬೇರು ಸಹಿತವಾಗಿಯೇ ಆಗುತ್ತದೆ. ಮತ್ತೆ ರಾಕ್ಷಸರು ಹುಟ್ಟಿ ಬರುವುದಿಲ್ಲ. ಹಾಗಾಗಿ ಅರಿವಿನಿಂದ ದೃಢ ಸಂಕಲ್ಪ ಮಾಡೋಣ, ಧೈರ್ಯವಾಗಿರೋಣ. ದೇಶವಾಸಿಗಳೆಲ್ಲರೂ ಧೈರ್ಯ, ಆತ್ಮವಿಶ್ವಾಸ ತುಂಬುವಂತೆ ಜಗನ್ಮಾತೆಯನ್ನು ಕೇಳೋಣ. ಸಜ್ಜನರಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಕಾಪಾಡು ಎಂದು ಅರಿವಿನ ಸಂಕಲ್ಪ ಮಾಡೋಣ. ನನ್ನನ್ನು ಕ್ಷಮಿಸಿ, ನನ್ನನ್ನು ಮನ್ನಿಸು. ಧರ್ಮ ಸಂಸ್ಥಾಪನೆ ಮಾಡಿ ಭಾರತವನ್ನು ದಿಗ್ವಿಜಯದ ಪಥದಲ್ಲಿ ಮುನ್ನಡೆಸಿದ್ದಕ್ಕಾಗಿ ಧನ್ಯವಾದ. ಭಾರತವನ್ನು ವಿಶ್ವಗುರು ಮಾಡಿದ್ದಕ್ಕಾಗಿ ಧನ್ಯವಾದ. अचिन्त्य रूप चरिते सर्वशत्रु विनाशिनी रूपं देहि. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನಕಾರಾತ್ಮಕತೆಯನ್ನ ಬೇರು ಸಮೇತ ಕಿತ್ತು ಹಾಕುವ ಪ್ರಯತ್ನಗಳಲ್ಲಿ ಪರಮಾತ್ಮನೇ ನಕಾರಾತ್ಮಕವಾದ ಭಾವನೆಗಳನ್ನು ಅಳಿಸು, ನಾಶಪಡಿಸು ಎಂದು ಕೇಳುವುದು ಅತ್ಯಂತ ಪ್ರಭಾವಶಾಲಿ ವಿಧಾನ ಎಂಬ ಅರಿವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದ. ಈಗ ಎಲ್ಲರೂ ಆಕಾಶದಿಂದ ಉತ್ಪತ್ತಿಯಾದ ದಿವ್ಯವಾದ ದೇವಿ ಬೆಳಕು ನಿಮ್ಮ ನೆತ್ತಿಯ ಭಾಗದಿಂದ ಶರೀರವನ್ನು ಪ್ರವೇಶ ಮಾಡುತ್ತಿದೆ. ಇದು ನಮ್ಮ ಜನ್ಮ ಜನ್ಮಾಂತರದ ಅಭದ್ರತೆಯ ಭಾವ, ಭಯ, ಕ್ರೋಧ, ಸಿಟ್ಟು, ಈ ರೀತಿಯ ಎಲ್ಲ ನಕಾರಾತ್ಮಕತೆಗಳನ್ನು ನಾಶಪಡಿಸಿ ನಮ್ಮಲ್ಲಿ ಭದ್ರತೆ, ಆತ್ಮವಿಶ್ವಾಸ, ದೈವಿ ಉತ್ಸಾಹವನ್ನು ತುಂಬಿದೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ದೈವಿ ಉತ್ಸಾಹದಿಂದ ಎಲ್ಲರೂ ಈ ಮ್ಯೂಸಿಕ್ ಅನ್ನ ಕೇಳಿಸ್ಕೊಳ್ಳಿ. ನಾನು ಕಣ್ಣು ಬಿಡಿ ಅನ್ನೋವರಿಗೆ ಯಾರು ಕಣ್ಣನ್ನ ಬಿಡಿಬೇಡಿ. मधुकैटव विध्वंसी विधात्री वरदे नमः. रूपं देहि जयं देहि यशो देहि दिशो
ಯಾರು ಎಷ್ಟೇ ಪ್ರಭಾವಶಾಲಿ ಏನೇ ಪ್ರಯತ್ನವನ್ನು ಮಾಡಿದರೂ ಕೊನೆಯಲ್ಲಿ ಕೆಲಸ ಮಾಡುವುದು ದೈವ ನಿರ್ಣಯ. ದೈವ ನಿರ್ಣಯ ಎಲ್ಲವನ್ನು ಸಮತೋಲನಗೊಳಿಸಬಲ್ಲದು, ಸರಿಪಡಿಸಿಕೊಳ್ಳಬಲ್ಲದು. ಈ ದೃಢವಾದ ನಂಬಿಕೆಯಿಂದ ನಾವು ಪ್ರತಿನಿತ್ಯವೂ ಸಾಧನೆಯ ಅಭ್ಯಾಸವನ್ನು ಮಾಡುವುದಾದರೆ ನಾವು ಎಂದಿಗೂ ಯಾವುದಕ್ಕೂ ಭಯಪಡುವ ಅವಶ್ಯಕತೆಯೇ ಇಲ್ಲ. ಬ್ರಹ್ಮಾಂಡದ ಮೇಲೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಮೇಲೆ ಅವಲಂಬನೆಯಾದರೆ ಯಾವುದೇ ರೀತಿಯ ಭಯವಿಲ್ಲದೆ ಬದುಕನ್ನ ನಡೆಸಬಹುದು. ಇವತ್ತಿನ ಈ ಹೀಲಿಂಗ್ ಪ್ರಾಕ್ಟೀಸ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. 2 ನಿಮಿಷ ರಿಲ್ಯಾಕ್ಸ್ ಮ್ಯೂಸಿಕ್ ಅನ್ನ ಕೇಳೋಣ. ಸಂತೋಷದ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿಕೊಳ್ಳೋಣ, ಸಂತೋಷವಾಗಿರೋಣ. ನಾನು ಕಣ್ಣನ್ನು ಬಿಡಿ ಅನ್ನೋವರೆಗೂ ಯಾರು ಕಣ್ಣನ್ನ ಬಿಡಬೇಡಿ. सौभाग्यदायिनी रूपं देहि जयं देहि यशो देहि विश्वो जयहि अचिन्त्य ಜಗನ್ಮಾತೆ ಎಲ್ಲರನ್ನು ರಕ್ಷಿಸುತ್ತಿದ್ದಾಳೆ. ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ. ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ. ಪ್ರಜ್ಞಾ ಪ್ರಕಲ್ಪದ ಜೊತೆ ಪ್ರಾಕ್ಟೀಸ್ ಮಾಡುತ್ತಿರುವ ನಾವೆಲ್ಲರೂ ಜಾದುಗಾರರು. ನಾವು ಭಾವನೆಗಳ ವಿಕಾರಕ್ಕೆ ಒಳಗಾಗಿ ವೇಷ ಸಾಧನೆಯ ಸಂಕಲ್ಪವನ್ನು ಮಾಡುವ ಬದಲು ಅರಿವಿನಿಂದ ಶತ್ರುವಿನ ಸಂಹಾರವಾಗಲಿ, ಜಗನ್ಮಾತೆ ಶತ್ರುಗಳನ್ನು ಸಂಪೂರ್ಣವಾಗಿ ಲಯಗೊಳಿಸಲಿ, ಬಿಡುಗಡೆಗೊಳಿಸಲಿ ಎಂಬ ದೃಢ ಸಂಕಲ್ಪ ಮಾಡುವುದರಿಂದ ಶತ್ರು ನಿರ್ಮೂಲನೆ ಬೇರು ಸಹಿತವಾಗಿಯೇ ಆಗುತ್ತದೆ. ಮತ್ತೆ ರಾಕ್ಷಸರು ಹುಟ್ಟಿ ಬರುವುದಿಲ್ಲ. ಹಾಗಾಗಿ ಅರಿವಿನಿಂದ ದೃಢ ಸಂಕಲ್ಪ ಮಾಡೋಣ, ಧೈರ್ಯವಾಗಿರೋಣ. ದೇಶವಾಸಿಗಳೆಲ್ಲರಿಗೂ ಧೈರ್ಯ, ಆತ್ಮವಿಶ್ವಾಸ ತುಂಬುವಂತೆ ಜಗನ್ಮಾತೆಯನ್ನು ಕೇಳೋಣ. ಸಜ್ಜನರಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಕಾಪಾಡು ಎಂದು ಅರಿವಿನ ಸಂಕಲ್ಪ ಮಾಡೋಣ. ನನ್ನನ್ನು ಕ್ಷಮಿಸಿ, ನನ್ನನ್ನು ಮನ್ನಿಸಿ, ಧರ್ಮ ಸಂಸ್ಥಾಪನೆ ಮಾಡಿ ಭಾರತವನ್ನು ದಿಗ್ವಿಜಯ ಪಥದಲ್ಲಿ ಮುನ್ನಡೆಸಿದ್ದಕ್ಕಾಗಿ ಧನ್ಯವಾದ. ಭಾರತವನ್ನು ವಿಶ್ವಗುರು ಮಾಡಿದ್ದಕ್ಕಾಗಿ ಧನ್ಯವಾದ.
ಭಾರತದ ಕೀರ್ತಿ ಜಗತ್ತನ್ನು ಆವರಿಸುವಂತೆ ಮಾಡಿದ್ದಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಜಗನ್ಮಾತೆ ಎಲ್ಲರನ್ನು ರಕ್ಷಿಸುತ್ತಿದ್ದಾಳೆ. ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ. ನಮಸ್ತಸ್ಯೈ ನಮೋ ನಮಃ. ಯಾರೆಲ್ಲ ಹಿಂಸೆ, ಅತ್ಯಾಚಾರ, ಅನಾಚಾರದಲ್ಲಿ ತೊಡಗಿದ್ದಾರೋ, ಯಾರೆಲ್ಲ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ಸಂಪೂರ್ಣವಾಗಿ ಲಯಗೊಳಿಸಿದ್ದಕ್ಕಾಗಿ, ಬಿಡುಗಡೆಗೊಳಿಸಿದ್ದಕ್ಕಾಗಿ ಧನ್ಯವಾದ. ಜಗನ್ಮಾತೆ ಎಲ್ಲರಲ್ಲೂ ಅರಿವಿನ ಬೆಳಕನ್ನು ಬೆಳಗಿಸಿ ಅಜ್ಞಾನವನ್ನು ನಾಶಪಡಿಸಿದ್ದಕ್ಕಾಗಿ ನಿನಗೆ ಧನ್ಯವಾದ. ಶತ್ರುಗಳನ್ನು ಸಂಹರಿಸಿ ಎಲ್ಲ ಆತ್ಮಗಳಿಗೆ ಮುಕ್ತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಶತ್ರುಗಳಿಗೆ ನಮ್ಮವರಾಗಲಿ ಯಾರೆಲ್ಲ ಈ ಧರ್ಮ ಸಂಸ್ಥಾಪನಾ ಕಾರ್ಯದಿಂದ ತೊಂದರೆಗೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಶಾಂತಿಯನ್ನು ಕರುಣಿಸಿದ್ದಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಅರಿವನ್ನು, ಶಾಂತಿ, ನೆಮ್ಮದಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಮಧುಕೈಟವ ವಿಧ್ವಂಸಿ ವೇಧಾತ್ರಿ ವರದೆ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. महिषासुरनिर्णाशि भक्तानां सुखदे नमः. रूपं देहि जयं देहि यशो देहि दिशो जहि. धूम्रनेत्रवधे देवी धर्मकामार्थदायिनी. रूपं देहि जयं देहि. ರಾಕ್ಷಸರನ್ನು ಸದೆಬಡಿಯುವ ಕಾರ್ಯ ಭಾರತ ಸೈನ್ಯದಿಂದ ಶುರುವಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಜಗನ್ಮಾತೆಯನ್ನ ಪ್ರಾರ್ಥಿಸೋಣ. ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ನಿಶುಂಭ ಶುಂಭ ನಿರ್ನಾಶಿ ತ್ರೈಲೋಕ್ಯ ಶುಭದೇ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ವಂದಿತಾಂಗ್ರಿ ಯುಗೆ ದೇವಿ ಸರ್ವ ಸೌಭಾಗ್ಯದಾಯಿನಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ. ಮತ್ತೆ ರಾಕ್ಷಸರು ಹುಟ್ಟಿ ಬರುವುದಿಲ್ಲ. ಹಾಗಾಗಿ ಅರಿವಿನಿಂದ ದೃಢ ಸಂಕಲ್ಪ ಮಾಡೋಣ, ಧೈರ್ಯವಾಗಿರೋಣ. ದೇಶವಾಸಿಗಳೆಲ್ಲರಿಗೂ ಧೈರ್ಯ, ಆತ್ಮವಿಶ್ವಾಸ ತುಂಬುವಂತೆ ಜಗನ್ಮಾತೆಯನ್ನ ಕೇಳೋಣ. ಸಜ್ಜನರಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಕಾಪಾಡು ಎಂದು ಅರಿವಿನಿಂದ ಸಂಕಲ್ಪ ಮಾಡೋಣ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ಧರ್ಮ ಸಂಸ್ಥಾಪನೆ ಮಾಡಿ ಭಾರತವನ್ನು ದಿಗ್ವಿಜಯದ ಪಥದಲ್ಲಿ ಮುನ್ನಡೆಸಿದ್ದಕ್ಕಾಗಿ ಧನ್ಯವಾದ. ಭಾರತವನ್ನು ವಿಶ್ವಗುರು ಮಾಡಿದ್ದಕ್ಕಾಗಿ ಧನ್ಯವಾದ. ಎಲ್ಲರೂ ಎರಡು ಕೈಗಳನ್ನ ಉಜ್ಜಿಕೊಂಡು
ನಿಧಾನವಾಗಿ ಕಣ್ಣುಗಳನ್ನ ಬಿಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.